ದೆಹಲಿಯ ಸ್ಫೋಟದ ಹಿಂದಿದೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಕೈವಾಡ. ಹೊಸ ಮಹಿಳಾ ಭಯೋತ್ಪಾದನಾ ಘಟಕದ ಎಚ್ಚರಿಕೆ ನೀಡಿದ ವಿಶ್ವಸಂಸ್ಥೆ. ಭಯೋತ್ಪಾದಕ ಸಂಘಟನೆಗಳನ್ನು ಮರು ಬ್ರ್ಯಾಂಡ್ ಮಾಡಲು ತಯಾರಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಬಂಧಗಳ ಮೇಲ್ವಿಚಾರಣಾ ಸಮಿತಿಯ ಹೊಸ ವರದಿಯು ಪಾಕಿಸ್ತಾನದ ಬಗ್ಗೆ ಮತ್ತೊಂದು ಮಹತ್ವದ ಮಾಹಿತಿಯನ್ನು ಬಹಿರಂಗಪಡಿಸಿದ್ದು, ಕಳೆದ ವರ್ಷ ದೆಹಲಿಯ ಕೆಂಪುಕೋಟೆ ಬಳಿ ನಡೆದಿದ್ದ ಕಾರು ಸ್ಫೋಟದ ಹಿಂದೆ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಗುಂಪು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ನೇರ ಸಂಬಂಧವನ್ನು ಹೊಂದಿದೆ ಎಂದಿದೆ ಮತ್ತು ಭಯೋತ್ಪಾದಕ ಕಾರ್ಯಾಚರಣೆಗಳನ್ನು ಬೆಂಬಲಿಸಲು ಮಹಿಳೆಯರಿಗೆ ಮಾತ್ರ ಪ್ರತ್ಯೇಕವಾದ ಘಟಕವನ್ನು ರಚಿಸುವುದು ಸೇರಿದಂತೆ ಸಂಘಟನೆಯ ವಿಕಸನಗೊಳ್ಳುತ್ತಿರುವ ಸಾಂಸ್ಥಿಕ ತಂತ್ರಗಳ ಬಗ್ಗೆ ಹೊಸ ಕಳವಳವನ್ನು ವ್ಯಕ್ತಪಡಿಸಿದೆ. ತನ್ನ ಇತ್ತೀಚಿನ ವರದಿಯಲ್ಲಿ ವಿಶ್ಲೇಷಣಾತ್ಮಕ ಬೆಂಬಲ ಮತ್ತು ನಿರ್ಬಂಧಗಳ ಮೇಲ್ವಿಚಾರಣಾ ತಂಡವು ಜೈಷ್ ಎ ಮೊಹಮ್ಮದ್ ಸರಣಿ ದಾಳಿಗಳ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ ಮತ್ತು ನವೆಂಬರ್ 9ರಂದು ನವದೆಹಲಿಯ ಕೆಂಪುಕೋಟೆ ಮೇಲೆ ನಡೆದ ದಾಳಿಗೆ ಸಂಬಂಧಿಸಿದ್ದು ಎಂದು ಸದಸ್ಯ ರಾಷ್ಟ್ರವೊಂದು ವರದಿ ಮಾಡಿದೆ ಎಂದು ಹೇಳಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಮತ್ತು ಭಾರತೀಯ ಸಾರ್ವಭೌಮತ್ವದ ಸಂಕೇತವಾದ ಕೆಂಪುಕೋಟೆಯನ್ನು ಬಹಳ ಹಿಂದಿನಿಂದಲೂ ಮಹತ್ವದ ಸ್ಥಾಪನೆಯಾಗಿ ಪರಿಗಣಿಸಲಾಗಿದೆ. ಅಕ್ಟೋಬರ್ 8ರಂದು ಜೈಷ್ ಎ ಮೊಹಮ್ಮದ್ ನಾಯಕ ಮಸೂದ್ ಅಜರ್ ಜಮಾತ್ ಉಲ್ ಮುಮಿನತ್ ಎಂಬ ಮಹಿಳಾ ಘಟಕವನ್ನು ಸ್ಥಾಪಿಸುವುದಾಗಿ ಔಪಚಾರಿಕವಾಗಿ ಘೋಷಿಸಿದ್ದಾರೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಯುಎನ್ ತಂಡದ ಪ್ರಕಾರ ಹೊಸ ಸಂಸ್ಥೆಯು ಭಯೋತ್ಪಾದಕ ದಾಳಿಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿತ್ತು. ಇದು ಗುಂಪಿನಿಂದ ನೇಮಕಾತಿ ಮತ್ತು ಸೌಲಭ್ಯ ತಂತ್ರಗಳಲ್ಲಿನ ಬದಲಾವಣೆಯನ್ನು ಗುರುತಿಸುತ್ತದೆ. ಇಂತಹ ನಡೆಗಳು ತಮ್ಮ ಬೆಂಬಲ ನೆಲೆಯನ್ನು ವಿಸ್ತರಿಸಲು, ಲಾಜಿಸ್ಟಿಕ್ಸ್ ಜಾಲಗಳನ್ನು ವಿಸ್ತರಿಸಲು ಮತ್ತು ಸಹಾಯಕ ಮತ್ತು ಕಾರ್ಯಾಚರಣೆಯ ಪಾತ್ರಗಳಲ್ಲಿ ಮಹಿಳೆಯರನ್ನು ಒಳಗೊಳ್ಳುವ ಮೂಲಕ ಭದ್ರತಾ ಪರಿಶೀಲನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಇತರ ಉಗ್ರಗಾಮಿ ಸಂಘಟನೆಗಳಲ್ಲಿ ಕಂಡುಬರುವ ಪ್ರವೃತ್ತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ವಿಶ್ಲೇಷಕರು ಹೇಳಿದ್ದಾರೆ. ಇನ್ನು ಅಲ್ ಖೈದಾ ಸಂಬಂಧಿತ ಘಟಕವೆಂದು ವಿಶ್ವಸಂಸ್ಥೆಯಿಂದ ಗೊತ್ತುಪಡಿಸಿದ ಜೈಷ್ ಎ ಮೊಹಮ್ಮದ್ ಮುಖ್ಯವಾಗಿ ಭಾರತವನ್ನು, ವಿಶೇಷವಾಗಿ ಜಮ್ಮು ಮತ್ತು ಕಾಶ್ಮೀರವನ್ನು ಕೇಂದ್ರೀಕರಿಸಿದ ಭಯೋತ್ಪಾದಕ ಚಟುವಟಿಕೆಯ ದೀರ್ಘ ಇತಿಹಾಸವನ್ನು ಹೊಂದಿದೆ. 2000ನೇ ಇಸವಿಯಲ್ಲಿ ಸ್ಥಾಪನೆಯಾದ ಈ ಗುಂಪನ್ನು ಭದ್ರತಾ ಪಡೆಗಳು ಮತ್ತು ನಾಗರಿಕ ಗುರಿಗಳ ಮೇಲಿನ ದಾಳಿಗಳು ಸೇರಿದಂತೆ ಹಲವಾರು ಉನ್ನತ ಮಟ್ಟದ ದಾಳಿಗಳಿಗೆ ದೂಷಿಸಲಾಗಿದೆ. ಅದರ ನಾಯಕ ಮಸೂದ್ ಅಜರ್ ಪ್ರಯಾಣ ನಿಷೇಧ ಮತ್ತು ಆಸ್ತಿ ಸ್ಥಗಿತಗೊಳಿಸುವಿಕೆ ಸೇರಿದಂತೆ ವರ್ಷಗಳಿಂದ ಯುಎನ್ ನಿರ್ಬಂಧಗಳ ಅಡಿಯಲ್ಲಿದ್ದಾರೆ. ಇನ್ನು ಆದಾಗ್ಯೂ ಮಾನಿಟರಿಂಗ್ ತಂಡವು ಗುಂಪಿನ ಪ್ರಸ್ತುತ ಸ್ಥಿತಿಯ ಬಗ್ಗೆ ಸದಸ್ಯ ರಾಷ್ಟ್ರಗಳಲ್ಲಿನ ವಿಭಿನ್ನ ಮೌಲ್ಯಮಾಪನಗಳನ್ನು ಎತ್ತಿ ತೋರಿಸಿದೆ. ಕೆಲವು ಸರ್ಕಾರಗಳು ಜೈಷ್ ಎ ಮೊಹಮ್ಮದ್ ಅನ್ನು ಸಕ್ರಿಯ ಮತ್ತು ಕಾರ್ಯಾಚರಣೆಯ ಅಪಾಯಕಾರಿ ಎಂದು ಬಣ್ಣಿಸುತ್ತಲೇ ಇದ್ದರೂ ಮತ್ತೊಂದು ಸದಸ್ಯ ರಾಷ್ಟ್ರವು ಸಂಘಟನೆಯು ನಿಷ್ಕ್ರಿಯವಾಗಿದೆ ಎಂದು ವರದಿ ಮಾಡಿದೆ. ಪ್ರತ್ಯೇಕವಾಗಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರತ್ಯೇಕ ದಾಳಿಯಲ್ಲಿ ಭಾಗಿಯಾಗಿದ್ದಾರೆಂದು ಹೇಳಲಾದ 3 ವ್ಯಕ್ತಿಗಳು ಜುಲೈನಲ್ಲಿ ಕೊಲ್ಲಲ್ಪಟ್ಟರು. ಇದು ಈ ಪ್ರದೇಶದಲ್ಲಿ ಉಗ್ರಗಾಮಿ ಜಾಲಗಳ ವಿರುದ್ಧ ನಡೆಯುತ್ತಿರುವ ಭದ್ರತಾ ಕಾರ್ಯಾಚರಣೆಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ವರದಿ ಗಮನಿಸಿದೆ.